ಪ್ಲೇಸ್ ನೋಡ್ರಿ ಹೆಂಗೈತೆ. ಯಪ್ಪ ರೋಡು, ಆ ತೆಂಗಿನ ಮರ ನೋಡ್ತೀರ, ಸ್ವರ್ಗ ಸ್ವರ್ಗ ಇದ್ದಂಗೆ ಐತೆ ಮಾತ್ರ ಜಾಗ. ಆ ಮೇಂಟೆನೆನ್ಸ್ ನೋಡಿ ಹೆಂಗೆ ಮಾಡ್ತಾರೆ. ನೀರು ಹೋಗ್ತಾನೆ ಇರುತ್ತೆ ನೋಡಿ ಎನಿ ಟೈಮ್. ನೋಡಿ ಫುಲ್ ರೋಡ್ ಉದ್ದಕ್ಕೂ ತೆಂಗಿನ ಮರಗಳು ಏನಾಯ್ತು ಎಲ್ಲಕ್ಕೂ ನೀರು ಬಿಟ್ಟಿದ್ದಾರೆ. ನೋಡಿ ಈ ಥರ ಮಾಡಿದ್ರಿಂದನೇ ಈ ಥರ ಚೆನ್ನಾಗಿ ಕಾಣಿಸೋದು, ಈ ಥರ ಚೆನ್ನಾಗಿ ಬೆಳೆದಿದ್ದಾವೆ. ಅಲ್ಲಿ ಸುಮಾರು ತೋಟ ಎಲ್ಲ ನೋಡಿದೆ, ಅಲ್ಲಿ ಸಿಕ್ಕಾಬಿಟ್ಟು ಪುದೀನ ಬೆಳೆದಿದ್ದಾರೆ ಮಾತ್ರ. ನೋಡಿ ಆ ಕಡೆ ಎಲ್ಲ ಬೆಳೆದಿದ್ದಾರೆ, ಎಲ್ಲ ಫುಲ್ ಪುದೀನ ತೋಟನ ನೋಡ್ರಿ ಇದೆಲ್ಲ. ನಮಸ್ಕಾರ 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 ಕರ್ನಾಟಕ. ನನ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ಇದೇನು ಹಳೆಯ ಕಾಲದೇನಲ್ಲ, ಇದನ್ನು ಇನಾಗ್ರೇಟ್ ಮಾಡಿ ಜಸ್ಟ್ 6 ವರ್ಷ ಆಗುತ್ತೆ ಅಷ್ಟೇ. ಅಂದರೆ 2021ರಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಇನಾಗ್ರೇಟ್ ಮಾಡಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಮೇಲೆ ಈ ಜಾಗ ಒಂದು ಜನಪ್ರಸಿದ್ಧಿ ಆಗಿರೋದು. ಆಮೇಲೆ ಈ ಜಾಗ ಬೆಂಗಳೂರಿಂದ ಸುಮಾರು 75 ಕಿಲೋಮೀಟರ್ ಆಗುತ್ತೆ. ಅಂದರೆ ತಮಿಳ್ನಾಡು ಬಾರ್ಡ್ರಲ್ಲಿ ಇರ್ತಕ್ಕಂಥ ಜಾಗ. ಅದುವೇ ಪೊನ್ನಯಾರ್ ರಿವರ್, ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ದಕ್ಷಿಣ ಪಿನಾಕಿನಿ ಎಂಬ ನದಿಯ ಮಧ್ಯದಲ್ಲಿ ಇರ್ತಕ್ಕಂಥ ದೊಡ್ಡಮೆಟ್ರಿ ಶಿವ ಟೆಂಪಲ್. ಆಮೇಲೆ ನೀವು ಈ ಜಾಗಕ್ಕೆ ದೊಡ್ಡಮೆಟ್ರಿ ಅಂತ ಹೆಸರು ಹೇಗೆ ಬಂತು ಅಂತ ಕೇಳ್ಬೋದು. ದೊಡ್ಡಮೆಟ್ರಿ ಅಂದರೆ ಇದೊಂದು ಊರ ಹೆಸರು. ಆಮೇಲೆ ಈ ಊರಿಗೆ ದೊಡ್ಡಮೆಟ್ರಿ ಅಂತ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ದೊಡ್ಡಮೆಟ್ರಿ ಅಂದರೆ ಇಂಗ್ಲೀಷಲ್ಲಿ ಎಲಿವೇಟೆಡ್ ಪ್ಲೇಸ್ ಅಂತ. ಎಲಿವೇಟೆಡ್ ಪ್ಲೇಸ್ ಅಂದರೆ ಎತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಜಾಗನ ಎಲಿವೇಟೆಡ್ ಪ್ಲೇಸ್ ಅಂತ ಕರೀತಾರೆ. ಸೊ ಈ ಜಾಗ ಬಂದ್ಬಿಟ್ಟು ಎತ್ತರ ಪ್ರದೇಶದಲ್ಲಿ ಇರೋದ್ರಿಂದ ಈ ಜಾಗನ ದೊಡ್ಡಮೆಟ್ರಿ ಅಂತ ಹೆಸರುವಾಸಿಯಾಗಿರೋದು. ನೀವೇನಾದ್ರೂ ಬೆಂಗಳೂರಿಂದ ಇಲ್ಲಿಗೆ ಬರೋರಾದರೆ ಬಸ್ಸಲ್ಲಿ ಕೂಡ ಆರಾಮಾಗಿ ಬರ್ಬೋದು. ಅದೇ ಹೇಗಂದರೆ ಬೆಂಗಳೂರಿಂದ ಹತ್ತಿಬೆಲೆಯಿಂದ ಹೊಸೂರಿಗೆ ಬರಬೇಕು. ಹೊಸೂರಿಂದ ಇಲ್ಲಿ ದೊಡ್ಡಮೆಟ್ರಿಗೆ ಡೈರೆಕ್ಟ್ ಬಸ್ ಇರುತ್ತೆ. ಸೊ ಆರಾಮಾಗಿ ಬರ್ಬೋದು. ಆಮೇಲೆ ಇಲ್ಲಿ ತಮಿಳ್ನಾಡಲ್ಲಿ ಬಸ್ ಚಾರ್ಜ್ ಕೂಡ ಅಷ್ಟೇ, ಕರ್ನಾಟಕ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ಮಾತ್ರ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾನು ಬಂದಿದ್ದು ಹೆಬ್ಬಗೋಡಿಯಿಂದ. ಸೊ ಹೆಬ್ಬಗೋಡಿಯಿಂದ ಹತ್ತಿಬೆಲೆಗೆ ಜಸ್ಟ್ 8 ಕಿಲೋಮೀಟರ್ ಅಷ್ಟೇ ಆಗೋದು. ಸೊ ಆ 8 ಕಿಲೋಮೀಟ್ರಲ್ಲಿ 23 ರೂಪಾಯಿ ಬಸ್ ಚಾರ್ಜ್ ತೊಗೊಂಡಿದ್ದಾರೆ ನನಗೆ. ಆಮೇಲೆ ಹತ್ತಿಬೆಲೆಯಿಂದ ಇಲ್ಲಿ ದೊಡ್ಡಮೆಟ್ರಿಗೆ ಬರೋಕ್ಕೆ ಸರಿ ಸುಮಾರು 30 ಕಿಲೋಮೀಟರ್ ಆಗೈತೆ. ಸರಿನಾ? ಈ 30 ಕಿಲೋಮೀಟ್ರಲ್ಲಿ ನಂಗೆ ಜಸ್ಟ್ ಖರ್ಚಾಗಿರೋದು 33 ರೂಪಾಯಿ ಮಾತ್ರ ಬಸ್ ಚಾರ್ಜ್ ಖರ್ಚಾಗಿರೋದು. ಅದು ಹೇಗಂದರೆ ಹತ್ತಿಬೆಲೆಯಿಂದ ಹೊಸೂರಿಗೆ ಜಸ್ಟ್ 13 ರೂಪಾಯಿ ಮಾತ್ರ ತೊಗೊಂಡಿರೋದು. ಆಮೇಲೆ ಹೊಸೂರಿಂದ ದೊಡ್ಡಮೆಟ್ರಿಗೆ ಜಸ್ಟ್ 20 ರೂಪಾಯಿ ಅಷ್ಟೇ ಆಗಿರೋದು. ಸೊ ದೊಡ್ಡಮೆಟ್ರಿಗೆ ಬಂದ ಮೇಲೆ ಟೆಂಪಲ್ವರೆಗೂ ಏನು ಬಸ್ಗಳೆಲ್ಲ ಓಡಾಡಲ್ಲ. ದೊಡ್ಡಮೆಟ್ರಿ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ತಾರೆ. ಸೊ ಬಸ್ ಸ್ಟಾಪಿಂದ ಒಂದು 2.5 ಕಿಲೋಮೀಟ್ರು 3 ಕಿಲೋಮೀಟ್ರ್ ಆಗುತ್ತೆ. ಸೊ ನಡ್ಕೊಂಡಾದ್ರೂ ಹೋಗ್ಬೋದು. ಆಮೇಲೆ ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ. ಸೊ ಅಡ್ಡ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಬಸ್ಸಲ್ಲಿ ಬಂದರೆ. ನೋಡಿ ನಾನು ಇವಾಗ ಹಿಂಗೆ ಬಂದಿರೋದು, ಒಂದು ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ನಡ್ಕೊಂಡು ಬಂದೆ. ಇವಾಗ ಇನ್ನೂ 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನೋಡೋಣ ಮುಂದೆ ಯಾವ್ದಾದ್ರು ಬೈಕ್ ಸಿಕ್ಕರೆ ಡ್ರಾಪ್ ಕೇಳ್ಕೊಂಡು ಹೋಗೋಣ. ಅಲ್ಲಿ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವಾಗ ನೋಡಿ ಇಲ್ಲಿ ಇವಾಗ ಏನು ರೋಡ್ ನೋಡ್ತಾ ಇದ್ದೀರಲ್ಲ, ಸೊ ಈ ರೋಡು ಏನು ದೊಡ್ಡ ಸಿಟಿಯಲ್ಲಿ ಏನು ಹೋಗ್ತಾ ಇಲ್ಲ ನಾನು. ಇದು ಯಾವುದೋ ಒಂದು ಸಾಧಾರಣ ಯಾವುದೋ ಒಂದು ಹಳ್ಳಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ರೋಡ್ ಕಂಡೀಷನ್ ಹೇಗಿದೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ರೋಡ್ ಈ ಥರ ತೋರಿಸ್ಬಿಡ್ಲಿ ಸರ್ಕಾರದವ್ರು ನಮಗೆ. ಈ ಥರ ಎಲ್ಲಿ ನೋಡಿದ್ರೆ ಬರೀ ಕಿತ್ತೋಗಿರೋ ರೋಡ್ಸು, ಹಳ್ಳಿಗಳ ರೋಡ್ಸ್ ಬಿಟ್ಟಾಕಿ ಅವನ ಅಜ್ಜ ಕರೆಕ್ಟಾಗಿ ಸಿಟಿ ರೋಡ್ಸ್ಗಳೇ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ. ಬಟ್ ಇಲ್ಲಿ ತಮಿಳ್ನಾಡಲ್ಲಿ ಒಂದು ಚಿಕ್ಕ ಯಾವುದೋ ಸಾಧಾರಣ ಹಳ್ಳಿ ರೋಡ್ ರೀ ಇದು. ನೋಡಿ ಹೆಂಗೆ ವ್ಯೂ ಹೇಗೆ ಕಾಣಿಸ್ತಿದೆ ನೋಡಿ ಅದು, ಆ ರೋಡು. ಆಮೇಲೆ ಸುತ್ತ ತೆಂಗಿನ ಮರಗಳು ಹೇಗೆ ಕಾಣಿಸ್ತಿದೆ ನೋಡಿ ವ್ಯೂ ಅಂತ. ಆಮೇಲೆ ಇಲ್ಲಿನ ಸರ್ಕಾರ ಜನಗಳಿಗೆ ಸಿಕ್ಕಾಬಿಟ್ಟು ಫೆಸಿಲಿಟಿ ಮಾಡಿ ಕೊಡುತ್ತೆ. ಅಂದರೆ ಅದು ಸ್ಟೂಡೆಂಟ್ಸ್ಗಾದರೂ ಆಗಿರ್ಬೋದು, ಹೆಣ್ಮಕ್ಳಿಗಾದರೂ ಆಗಿರ್ಬೋದು, ಆಮೇಲೆ ವಯಸ್ಸಾದವ್ರಿಗಾದರೂ ಆಗಿರ್ಬೋದು, ಸಿಕ್ಕಾಬಿಟ್ಟು ಫೆಸಿಲಿಟಿ ಮಾಡಿಕೊಡುತ್ತೆ. ಹಾಗಂತ ನಾನು ಯಾವುದೇ ಸರ್ಕಾರನ ಹೇಟ್ ಅಂತೂ ಯಾವುದು ಮಾಡ್ತಾಯಿಲ್ಲ. ಬಟ್ ಇರೋ ಫ್ಯಾಕ್ಟ್ನ ಹೇಳ್ತಿದ್ದೀನಿ ಅಷ್ಟೇ. ನಾನು ಬೇರೆ ಸುಳ್ಳೇನು ಹೇಳ್ತಿಲ್ಲ, ಇರೋ ಫ್ಯಾಕ್ಟ್ ಹೇಳ್ತೀನಿ. ನೀವು ಬೇಕಾದ್ರೆ ಇಲ್ಲೇ ನೋಡ್ಕೊಬೋದು. ನೀವು ಒಂದು ಹಳ್ಳಿಲಾದರೂ ಈ ಥರ ಸಣ್ಣ ಕರ್ನಾಟಕದಲ್ಲಿ ಒಂದೇ ಒಂದು ಹಳ್ಳಿಲಾದರೂ ಈ ಥರ ರೋಡ್ಸ್ ಯಾವ್ದೂ ಇದ್ದಾವೆ ನೋಡಿ. ಕಣ್ಣು ನೋಡ್ಕೊಬೋದು ನೀವು. ಬರೀ ಯಾವುದೋ ಸಾಧಾರಣ ಹಳ್ಳಿಲಿ ಈ ಥರ ರೋಡ್ ಫೆಸಿಲಿಟಿ ಒಂದಾದರೂ ಇದ್ದಾವೆ ಕರ್ನಾಟಕದಲ್ಲಿ. ಇರೋ ಬರೋ ದುಡ್ಡೆಲ್ಲ ಬರೀ ಹೇಳೋಕ್ಕಾಗಲ್ಲ ಅದು. ಬಟ್ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಡುತ್ತೆ. ಬಟ್ ಒಂದು ಈ ಥರ ಜನಗಳಿಗೆ ಫೆಸಿಲಿಟಿ ಮಾಡಿ ಕೊಡಲ್ಲ. ಓಕೆ, ಎನಿವೆ ಇಲ್ಲೇನು ಬೋರ್ಡ್ ಕಾಣಿಸ್ತಿಲ್ಲ. ಹೀಗೆ ಈ ದೇವಸ್ಥಾನಕ್ಕೆ ಹೋಗೋದು, ಬನ್ನಿ ಹೋಗೋಣ. ಆಮೇಲೆ ನೀವಿಲ್ಲಿ ಬಂದರೆ ಫೋಟೋಶೂಟ್ಗೆಲ್ಲ ಒಳ್ಳೆ ವ್ಯೂ ಸಿಗುತ್ತೆ ಮಾತ್ರ. ನೋಡಿ ಹೆಂಗೆ ಕಾಣಿಸ್ತೀವಿ ನೋಡಿ, ಫುಲ್ ತೆಂಗಿನ ಮರಗಳು ಇಲ್ಲೆಲ್ಲ ಸುತ್ತಮುತ್ತ. ಆಮೇಲೆ ಈ ಕಡೆ ನೋಡಿ ಎಲ್ಲ ಫುಲ್ ತೆಂಗಿನ ಮರಗಳೇ. ಆಮೇಲೆ ಇದೇ ರೋಡು ಇನ್ನೂ ಒಂದು ಅರ್ಧ ಕಿಲೋಮೀಟರ್ನ ಐತೆ, ಹಿಂಗೆ ನಡ್ಕೊಂಡು ಹೋಗಬೇಕು. ಬಟ್ ಇಲ್ಲಿ ವ್ಯೂ ನೋಡಿರಿ ಹೇಗೆ ಕಾಣಿಸ್ತಿದೆ ಅಂತೆಲ್ಲ, ತೆಂಗಿನ ಸುತ್ತ ತೆಂಗಿನ ಮರಗಳು. ಆಮೇಲೆ ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ಇದಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಎಲ್ಲ ಇರುತ್ತೆ ಅಲ್ಲಿ. ಓಕೆ, ಫೈನಲಿ ಪ್ಲೇಸ್ಗೆ ರೀಚ್ ಆದೆ. ಸೊ ಇಲ್ಲೆಲ್ಲ ಜನಗಳೆಲ್ಲ ಬಂದಿದ್ದಾರೆ, ಪರವಾಗಿಲ್ಲ. ನಾಳೆ ವೀಕೆಂಡು, ನಾಳೆ ಜಾಸ್ತಿ ಏನೋ ಇರ್ತಾರಂತೆ. ಬಟ್ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ, ಪರವಾಗಿಲ್ಲ. ನೋಡಿ ಇವಾಗ ಇಲ್ಲೇ ನಡ್ಕೊಂಡು ಆ ಕಡೆ ಒಳಗಡೆ ಹೋಗ್ಬೇಕು. ಅಲ್ಲಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಆಮೇಲೆ ನೀವಿಲ್ಲಿ ಬಂದರೆ ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇರುತ್ತೆ ಇಲ್ಲಿ. ಅದೇ ಸ್ನ್ಯಾಕ್ಸ್ ತಿನ್ನೋಕ್ಕೆ, ಆಮೇಲೆ ಊಟ ಮಾಡೋಕ್ಕೆ, ತಿಂಡಿ ಮಾಡೋಕ್ಕೆ ಚಿಕ್ಕ ಪುಟ್ಟ ಎಲ್ಲ ಇರುತ್ತೆ. ಏನು ತೊಂದರೆ ಇಲ್ಲ, ಆರಾಮಿಗೆ ಬರ್ಬೋದು. ಫೈನಲಿ ಪ್ಲೇಸ್ಗೆ ರೀಚ್ ಆದೆ. ಆಮೇಲೆ ಈ ಪ್ಲೇಸ್ ಬರೋಕ್ಕೆ ನಿಮಗೆ 2 ರೂಟ್ ಇರುತ್ತೆ. ಒಂದು ಉದ್ದನಪಳ್ಳಿ ಅಂತ ಒಂದು ಊರಿದೆ, ಇನ್ನೊಂದು ಸೂಳ್ಗಿರಿ ಅಂತೇಳಿ ಒಂದು ಊರಿದೆ. ಸೊ ಇಲ್ಲೇ ನೋಡ್ತಿದ್ದೀರಾ, ಇದು ಉದ್ದನಪಳ್ಳಿ ರೂಟ್. ಇದು ಈ ಕಡೆ ಏನು ಗಾಡಿಗಳೆಲ್ಲ ಏನು ಬರೋ ಕಾಣಿಸ್ತಿದೆಯಲ್ಲ, ಇದು ಉದ್ದನಪಳ್ಳಿ ರೂಟು. ಈ ಕಡೆ ಏನು ನೋಡ್ತಿದ್ದೀರಾ, ಇದು ಸೂಳ್ಗಿರಿ ರೂಟು. ಸೊ 2 ರೂಟಿಂದನೂ ಆರಾಮಾಗಿ ಬರ್ಬೋದು. ನೋಡಿ ಇದೇ ಸ್ಪಾಟು. ಅಲ್ಲಿ ಏನು ದೇವಸ್ಥಾನ ಚಿಕ್ಕದಾಗಿ ಕಾಣಿಸ್ತಿಲ್ಲ. ಸೊ ಅದೇ ದೇವಸ್ಥಾನ. ಈ ಸುತ್ತ ನದಿ ಮಧ್ಯದಲ್ಲಿ ಆ ಥರ ದೇವಸ್ಥಾನ ಕಟ್ಟಿರೋದಕ್ಕೆ ಈ ಜಾಗ ಫೇಮಸ್ ಆಗಿರೋದು. ಆಮೇಲೆ ಈ ನದಿ ಉದ್ಭವ ಆಗೋದು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಏನಿದೆಯಲ್ಲ, ಸೊ ಅಲ್ಲಿಂದ ಉದ್ಭವ ಆಗಿ ಸುಮಾರು 497 ಕಿಲೋಮೀಟ್ರ್ ಹರ್ಕೊಂಡು ಹೋಗಿ ಸಮುದ್ರ ಸೇರೋದು ಈ ಕಡೆ ಅದು.
ಈ ನೀರು ಇಷ್ಟೇ ಇರೋದಿಲ್ಲ, ಮಳೆಗಾಲ ಟೈಮೆಲ್ಲ ಸಿಕ್ಕಾಪಟ್ಟೆ ನೀರು ಇರುತ್ತಿಲ್ಲಲ್ಲ, ಇಲ್ಲೇನು ರೋಡ್ ಕಾಣಿಸ್ತಿಲ್ಲ, ಇಲ್ಲೆಲ್ಲ ಫುಲ್ ನೀರೆಲ್ಲ ಬಂದಿರುತ್ತೆ, ಗಾಡಿಗಳೆಲ್ಲ ಓಡಾಡೋಕ್ಕೆ ಆಗಲ್ಲ, ಆ ಥರ ಆಗಿರುತ್ತೆ. ಆಮೇಲೆ ನೀವು ಇಲ್ಲೇನು ನೋಡ್ತಾ ಇರಲ್ಲ ನೀರು, ಇದರಲ್ಲಿ ಈ ಸ್ವಿಮ್ ಮಾಡೋಕ್ಕಾಗಲ್ಲ, ಅಂದರೆ ಸ್ನಾನ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಈ ನೀರು ಏನಿದೆಯೋ ಫುಲ್ಲು ಸಿಟಿ ಕಡೆಯಿಂದ ಬರೋದು. ಅಂದರೆ ಅವಾಗಲೇ ಹೇಳ್ದಂಗೆ ಇದು ನಂದಿ ಬೆಟ್ಟದಿಂದ ಹರ್ಕೊಂಬರೋದ್ರಿಂದ ಫುಲ್ಲು ಸಿಟಿ, ಬೆಂಗಳೂರು ಸಿಟಿಯಿಂದ ಹರ್ಕೊಂಬರೋದ್ರಿಂದ ಎಲ್ಲ ಕಂಪ್ನಿ ಗಲೀಜೆಲ್ಲ ಇದರಲ್ಲೇ ಬರೋದ್ರಿಂದ ಇದರಲ್ಲಿ ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ. ನೀವು ಯಾರನ್ನ ಬಂದರೆ ಸ್ನಾನ ಎಲ್ಲ ಮಾಡೋಕೆ ಹೋಗಬೇಡಿ. ಇವಾಗ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ, ಕಲರ್ ನೋಡಿ, ನೀರು ಕಲರ್ ಹೇಗಿದೆ ಅಂತ. ಇಲ್ಲಿ ನೋಡಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಆ ನೀರು ಕಲರ್ ನೋಡಿ ಹೆಂಗೆ ಬರ್ತಿದೆ ಅಂತ, ಫುಲ್ಲು ಬ್ಲ್ಯಾಕು ಗ್ರೀನಾಗಿ ಬರ್ತಿದೆ ಫುಲ್ಲು. ಇದರಲ್ಲೆಲ್ಲ ಸ್ನಾನ ಎಲ್ಲ ಮಾಡಿದ್ರೆ ಅಷ್ಟೇ, ಬರೋ ರೋಗ ಎಲ್ಲ ಬಂದ್ಬಿಡುತ್ತೆ. ಸೊ ಬಂದರೆ ಸುಮ್ಮನೆ ಫೋಟೋಶೂಟ್ ಮಾಡಿಕೊಂಡು ವ್ಯೂ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗಿ ಅಷ್ಟೇ. ಓಕೆ ಬನ್ನಿ, ಇವಾಗ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅಲ್ಲಿ ಏನು ನೀರು ವಾಟರ್ಫಾಲ್ ಥರ ಏನು ಕಾಣಿಸ್ತಿಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವಾಗ ನೋಡಿಲ್ಲ ಜನ ಎಲ್ಲ ಬರ್ತಿದ್ದಾರೆ ನೋಡಿ ಇಲ್ಲೆಲ್ಲ. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಸ್ನಾನ ಎಲ್ಲ ಮಾಡ್ತಿದ್ದಾರೆ, ಬಟ್ ನೀರು ಗಲೀಜಾಗಿರೋದ್ರಿಂದ ಸ್ನಾನ ಎಲ್ಲ ಮಾಡೋಕ್ಕೆಲ್ಲ ಆಗಲ್ಲ. ನೋಡಿಲ್ಲ ಸ್ನಾನ ಮಾಡ್ತಿದ್ದಾರೆ. ಇವಾಗ ಹಿಂಗೆ ಹೋಗೋದು, ನೀವು ನಡ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಬಟ್ ಇಲ್ಲಿ ಶೂ ಏನು ಹಾಕೊಂಬಂದರೆ ಶೂ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ, ಇಲ್ಲಿ ಶೂ ಬಿಚ್ಚಿಬಿಟ್ಟು ಹೋಗ್ಬೇಕು. ಚಪ್ಪಲಿ ಹಾಕೊಂಬಂದರೆ ನೀರಲ್ಲಿ ಹಾಕೊಂಡು ಹೋಗ್ಬೋದು, ಬಟ್ ಶೂ ಹಾಕ್ಕೊಂಡ್ರೆ ಎಲ್ಲ ನೆಂದೋಗುತ್ತೆ. ಓಕೆ ಶೂ ಬಿಚ್ಚಿ ಹೋಗೋಣ ಬನ್ನಿ. ಶೂ ಕೈಯಲ್ಲಿ ಇಟ್ಕೊಂಡು ಹೋಗೋದು ಅಷ್ಟೇ. ಇವಾಗ ಏನಿಲ್ಲ, ನೀರೆಲ್ಲ ಗ್ರೀನಾಗಿದೆ, ಬಟ್ ಆದರೂ ಚಿಕ್ಕ ಮಕ್ಕಳೆಲ್ಲ ಈಜು ಹೊಡಿತಾ ಇದ್ದಾರಪ್ಪ. ಅದೇನು ಫುಲ್ ನೀರು ನೋಡಿದ್ರೆ ಇಳಿಯೋಕ್ಕೆ ಮನಸ್ಸು ಬರೋಲ್ಲ, ಹಂಗೈತೆ. ಆಮೇಲೆ ಈ ಕಡೆ ಬರ್ಬೇಕಾದ್ರೆ ಎಲ್ಲ ಇಲ್ಲಿ ಪಾಚಿ ಎಲ್ಲ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಷ್ಟೆ. ಸ್ವಲ್ಪ ಕಾಲು ಜಾರಿದ್ರೆ ಬಿದ್ದೋಗ್ಬಿಡ್ತಾರೆ, ಅಂದರೆ ದಿನ ನೀರು ಹರಿದು ಫುಲ್ ಎಲ್ಲ ಪಾಚಿ ಕಟ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹೋಗ್ಬೇಕಷ್ಟೆ. ಆಮೇಲೆ ಇಲ್ಲೇ ನೋಡ್ತಿರಲ್ಲ, ಇದು ಮಳೆಗಾಲದಲ್ಲೆಲ್ಲ ಇದೆಲ್ಲ ಫುಲ್ ನೀರು ಹೋಗ್ತಾ ಇರುತ್ತೆ, ಅಲ್ಲೇ ನೀರು ಹೋಗ್ತಿದೆಯಲ್ಲ ಅಲ್ಲಿ. ಸೊ ಅದೇ ಥರನ ಇಲ್ಲೆಲ್ಲ ನೀರೆಲ್ಲ ಹೋಗ್ತಾ ಇರುತ್ತೆ, ಇಲ್ಲಿ ಮಳೆಗಾಲದಲ್ಲೆಲ್ಲ ಫುಲ್ ಪಾಚಿ ಕಟ್ಕೊಂಡೆಲ್ಲ ಇರುತ್ತೆ ಇಲ್ಲಿ. ಬಟ್ ಇವಾಗ ಸಮ್ಮರ್ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ, ಬಟ್ ಪರವಾಗಿಲ್ಲ, ಸ್ವಲ್ಪ ನೀರಿದೆ. ಒಳಗೆ ಎಳೆಯೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ವ್ಯೂ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ನೋಡಿ, ಪ್ರತಿ ದೇವಸ್ಥಾನಕ್ಕೆ ಹೋದರೂ ಫಿಕ್ಸ್ ಈ ಥರ ಇದ್ದೇ ಇರುತ್ತೆ, ಕಲ್ಲು ಜೋಡಿಸೋದು. ಓಕೆ ಬನ್ನಿ, ದೇವ್ರ ದರ್ಶನ ಮಾಡಿಸ್ತೀನಿ ಇವಾಗ. ನೋಡಿ ಇದೇ ದೇವಸ್ಥಾನ, ಅಲ್ಲಿ ಮುಂದೆ ಗಂಟೆ ಇದೆ ಅಲ್ಲಿ. ಆಮೇಲೆ ಇಲ್ಲಿ ಬಂದರೆ ಬಸವಣ್ಣವ್ರು ಇದ್ದಾರೆ. ಆಮೇಲೆ ಈ ಕಡೆ ಮುಂದೆ ಬಂದರೆ ಶಿವಲಿಂಗ ಇದೆ. ಈ ದೇವರಿಂದನೇ ಈ ಜಾಗ ಫೇಮಸ್ ಆಗಿರೋದು. ಓಕೆ ಬನ್ನಿ, ಇವಾಗ ಆ ಕಡೆ ಹೋಗೋಣ. ಬಟ್ ನೀರು ನನ್ನೇ ತಳ್ಳೋ ಥರ ಆಗ್ತೈತೆ, ಫುಲ್ ಸ್ವಲ್ಪ ಪಾಚಿನೂ ಐತೆ ಸ್ವಲ್ಪ. ನೋಡಿ ಹೆಂಗೆ ಬರ್ತದೆ ನೀರಂತ. ನೋಡ್ರಿ ಇಲ್ಲಿ ಕಾಲಿಟ್ರೆ ಇಲ್ಲಿ ನೋಡು ನನ್ನ ಹೇಳೋದು ಬಿಸಾಕ್ತೈತೆ ನೋಡಿ. ಆಮೇಲೆ ಇಲ್ಲಿ ಜಾಗ ಇರೋದು ಇಷ್ಟೇ, ಈ ಕಡೆ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಜಾಗ ಐತೆ. ಆಮೇಲೆ ಇಲ್ಲೇನು ಕಾಣಿಸ್ತಿದಲ್ಲ ಇಷ್ಟೇ ಜಾಗ ಇರೋದು, ಆ ಕಡೆ ಹೋದರೆ ಫುಲ್ ಎಲ್ಲ ಆಳ ಐತೆ ಆ ಕಡೆ. ಸೊ ನೋಡಿಕೊಂಡು ಹುಷಾರಾಗಿ ಹೋಗ್ಬೇಕು ನೀವೇನಾದರೂ ಬಂದರೆ. ಬಟ್ ಆದ್ರೆ ನೋಡಲ್ಲ ಎಲ್ಲ ಈಜೆಲ್ಲ ಹೊಡಿತಿದ್ದಾರೆ, ಬಟ್ ಅವ್ರಿಗೇನು ಏನಪ್ಪ ಆದರೂ ಸ್ನಾನ ಮಾಡ್ತಾರೆ. ಓಕೆ ಅವ್ರವ್ರ ಇಷ್ಟ, ಏನೋ ಮಾಡೋಕ್ಕಾಗಲ್ಲ. ನನಗೆ ಫುಲ್ ಎಳೆದು ಬಿಸಾಕ್ದಂಗೆ ಆಗ್ತೈತೆ ನೋಡಿ, ಈ ಕಡೆ ಹೆಂಗೆ ಹರಿತದೆ ಅಂತ ನೋಡಿ. ಹಿಂಗೆ ಹರಿದು 497 ಕಿಲೋಮೀಟ್ರ್ ಹರ್ಕೊಂಡು ಹೋಗಿ ಸಮುದ್ರ ಸೇರೋದು. ಇಲ್ಲಿ ನೋಡಿ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತ. ಆಮೇಲೆ ಈ ಕಡೆ ತೆಂಗಿನ ಮರ ಎಲ್ಲ ಇದೆ, ಈ ಕಡೆ ತೆಂಗಿನ ಮರ, ಆಮೇಲೆ ಈಗ ಸೆಂಟ್ರಲ್ ದೇವಸ್ಥಾನ. ಸೊ ಇದೇ ಕಾರಣದಿಂದನೇ ಈ ಜಾಗ ಫೇಮಸ್ ಆಗಿರೋದು. ಓಕೆ ಬನ್ನಿ, ಇಲ್ಲಿ ಏನೋ ಬಟ್ಟೆ ಹಾಕಿದಾರಲ್ಲ ಆ ಕಡೆ ಹೋಗೋಣ ಬನ್ನಿ. ಅದು ನೋಡಿ ಇಲ್ಲೆಲ್ಲ ಪಾಚಿ ಎಲ್ಲ ಐತೆ ಇಲ್ಲಿ, ಬಟ್ ಕಾಲೇನು ಜಾರ್ತಿಲ್ಲ. ಡೈಲಿ ನೀರು ಹರಿದು ಏನೋ ಸ್ವಲ್ಪ ಗಟ್ಟಿ ಥರ ಆಗಿದೆ ಅನಿಸುತ್ತೆ, ಕಾಲೇನು ಜಾರ್ತಿಲ್ಲ ಅಷ್ಟೊಂದು. ಇಲ್ಲಿಂದ ನೋಡಿ ಹೇಗೆ ಕಾಣಿಸ್ದೆ ವ್ಯೂ ಅಂತ. ಇಲ್ಲೆಲ್ಲ ಎಷ್ಟು ಪಾಚಿ ಐತೆ ನೋಡ್ರಿ, ಇಲ್ಲಿ ಎಷ್ಟು ಪಾಚಿ ಐತೆ, ಬಟ್ ಏನು ಕಾಲೇಜ್ ಜಾರ್ತಿಲ್ಲಪ್ಪ, ಏನೋ ಗೊತ್ತಾಗ್ತಿಲ್ಲ ನನಗೆ. ನೋಡಿ ಇಲ್ಲಿ ಕಾಲೇಜ್ ಜಾರ್ತಿಲ್ಲ ಸ್ವಲ್ಪನೂ, ಬಟ್ ಆದರೂ ನೀರು ಇಲ್ಲಿ ನೋಡಿ ಈ ಥರ ಎಲ್ಲ ಮೊದಲು ಇಲ್ಲಿ ನೋಡೋಕ್ಕೆಲ್ಲ ಗ್ರೀನ್ ಥರ ಕಾಣಿಸುತ್ತೆ. ನೋಡಿ ಈ ಥರ ಕೈಯಲ್ಲಿ ಎತ್ಕೊಂಡು ಫುಲ್ ವೈಟಾಗಿ ಕಾಣಿಸುತ್ತೆ ನೋಡಿ, ಫುಲ್ ವೈಟಾಗಿ ಐತೆ ನೀರು. ಬಟ್ ಆದರೂ ಸರಿ ಇಲ್ಲ ರೀ ನೀರು, ಈ ಸ್ವಿಮ್ ಎಲ್ಲ ಮಾಡೋಕ್ಕೆಲ್ಲ ಆಗಲ್ಲ, ಸರಿ ಆಗಲ್ಲ ಇದೆಲ್ಲ. ಸುಮ್ಮನೆ ಬರೋ ರೋಗ ಎಲ್ಲ ಬಂದ್ಬಿಡುತ್ತೆ, ಯಾಕೆ ಬೇಕು ಸುಮ್ಮನೆ. ಬಟ್ ಆದ್ರೆ ನೋಡಲ್ಲಿ ಎಷ್ಟು ಚೆನ್ನಾಗಿ ಈಜು ಹೊಡಿತಿದ್ದಾರೆ ನೋಡಿ ಅಲ್ಲಿ. ಆಮೇಲೆ ಇಲ್ಲಾರೋ ಬಂದಿದ್ರು, ಅಂದರೆ ತಮಿಳ್ನಾಡಿಂದನೇ ಇಲ್ಲೆಲ್ಲೋ ಬಂದಿದ್ದಾರಂತೆ. ಬಟ್ ಅವರು ನನ್ನ ಕೇಳ್ತಿದ್ದಾರೆ ಎಲ್ಲ, ಬನ್ನಿ ಬ್ರೋ ಒಳಗಡೆ ಇಳಿ ಅಂತ ಹೇಳಿದ್ರು. ಬಟ್ ಇಲ್ಲ ಬ್ರೋ ಚೆನ್ನಾಗಿಲ್ಲ ನೀರು ಅಂತ ಹೇಳಿಕ್ಕೆ ಹೌದಾ ಅಂದ್ಬಿಟ್ಟು ಇವಾಗ ರಿಯಲೈಸ್ ಆಗ್ತಿದೆ ಅವ್ರಿಗೆ. ನೋಡಿ ಇವಾಗ ಎದ್ದೇಳ್ತಿದ್ದಾರೆ ಆಮೇಲೆ. ಬಟ್ ಅದೇ ಹೇಳಿಲ್ವಾ, ಗೊತ್ತಿಲ್ದಿರೋರೆಲ್ಲ ಇಳಿದ್ಬಿಡ್ತಾರೆ, ಬಟ್ ಗೊತ್ತಿರೋರೆಲ್ಲ ಯಾರೆಲ್ಲ ಒಳಗಡೆ ಎಲ್ಲ ಇಳಿಯಕ್ಕೆ ಹೋಗಲ್ಲ ಯಾರು. ನೋಡಿ ಇವಾಗೆಲ್ಲ ಇಳಿದು ಹೋಗ್ತಿದ್ದಾರೆ ಇವಾಗ. ಇಲ್ಲಿಂದ ನೋಡ್ರಿ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಈ ಕಡೆ ಬಂದರೆ ಈ ಕಡೆ ಎಲ್ಲ ಫುಲ್ ತೋಟ ಆ ಥರ ಎಲ್ಲ ಇದೆ ನೋಡಿ. ಪ್ಲೇಸ್ ಹೇಗಿದೆ ಅಂತ ನೋಡ್ರಿ, ಫುಲ್ ಗ್ರೀನ್ ಏರಿಯಾ, ಸೆಂಟ್ರಲ್ ಈ ಥರ ನದಿ ಸೆಂಟ್ರಲ್ ಒಂದು ದೇವಸ್ಥಾನ. ಬಾ ಮಸ್ತಾಗೈತೆ ಮಾತ್ರ, ಬಟ್ ನೀರು ಚೆನ್ನಾಗಿಲ್ಲ ಅಷ್ಟೇ.
ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಇದ್ಮೇಲೆ ಒಂದಾದರೂ ನೆಗೆಟಿವ್ ಇರಲೇಬೇಕು ಇವ. ಓಕೆ, ಇವತ್ತಿಗಿಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರು ಟೇಕ್ ಕೇರ್. ಬಾಯ್ ಬಾಯ್ ಫ್ರಮ್ ದೊಡ್ಡ ಮೆಟ್ರಿ. ಸಿ ಯು.